ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಕುಸುಮ ಸೊಸೆಗೋಸ್ಕರ ವ್ರತ ಮಾಡ್ತಾ ಇರ್ತಾಳೆ. ಹೇಗಾದರೂ ಮಾಡಿ ಭಾಗ್ಯನಿಗೆ ತಾಂಡವ ವಿಷಯ, ಶ್ರೇಷ್ಠನ ವಿಷಯ ಗೊತ್ತಾಗಬಾರ್ದು ಅಂತ ಹೇಳ್ಕೊಂಡು ಕುಸುಮ ಕಠಿಣ ವ್ರತಕ್ಕೆ ತೊಡಗ್ತಾಳೆ. ಆಗ ಸುಂದ್ರಿ ಹೇಳ್ತಾಳೆ, ಅಲ್ಲ ಪೂಜಾ, ನಿನ್ನತ್ತೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಯಾಕವ್ರು ಎಲ್ಲರೂ ನಂಬ್ತಿದ್ದಾರೆ? ಆ ಫಕೀರ ಹೇಳಿದನ್ನು ಯಾಕಿಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಪೂಜಾ ಹೇಳ್ತಾಳೆ, ಅದು ನಮ್ಮ ಅತ್ತೆಗೆ ನನ್ನ ಅಕ್ಕನ ಮೇಲೆ ಇರೋ ಕಾಳಜಿ. ಅವರಿಗೋಸ್ಕರ ನನ್ನ ಅತ್ತೆ ಏನು ಬೇಕಾದರೂ ಮಾಡ್ತಾರೆ. ನೋಡು ಸುಂದ್ರಿ, ಅವರಿಗೆ ಆಗ್ತಾ ಇಲ್ಲ, ಕಾಲು ಎಷ್ಟು ನೋವಿದೆ, ಆದರೂ ಅವರು ಈ ವ್ರತನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾಳೆ. ಆಗ ಸುಂದ್ರಿ ಹೇಳ್ತಾಳೆ, ಅಲ್ಲ ಪೂಜಾ, ಕಲ್ಯಾಣಿಯಿಂದ ನೀರು ತಂದು ದೀಪದ ಹಣತೆ ಮಾಡೋದಂದ್ರೆ ಸಾಮಾನ್ಯನಾ? ಅದು ಅಷ್ಟು ಕಷ್ಟಪಟ್ಟು ಮಾಡಬೇಕು. ಅದೆಲ್ಲ ಯಾಕೆ ಇವ್ರು ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಸೊಸೆಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಸೊಸೆ ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ಸುಂದ್ರಿ ಅಂತ ಹೇಳ್ತಾಳೆ. ಇನ್ನು ಕುಸುಮ ಕಲ್ಯಾಣಿಯಲ್ಲಿ ನೀರು ತರಲಿಕ್ಕೆ ಹೋಗ್ತಾಳೆ. ಆಗಲಿ ಫಕೀರ ಸಿಗ್ತಾನೆ. ಫಕೀರ ಸಿಕ್ಕಿ ಅದನ್ನೇ ಹೇಳ್ತಾ ಇರ್ತಾನೆ, ನೋಡು, ನೀನು ಏನೇ ವ್ರತ ಮಾಡಿದ್ರು ವಿಷಯ ಆಗೇ ಆಗುತ್ತೆ. ವಿಷಯ ಇದು ಗೊತ್ತಾಗಲೇಬೇಕು. ಈ ಸಮಯದಲ್ಲಿ ನಿನ್ನ ಸೊಸೆಗೆ ಎಲ್ಲ ವಿಷಯ ಸತ್ಯ ತಿಳಿದೇ ಇನ್ನು ಹೆಚ್ಚು ದಿನ ರಹಸ್ಯನ ಮುಚ್ಚಿಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಕುಸುಮ ಅದನ್ನು ನಂಬಲ್ಲ. ಇಲ್ಲ, ನಾನು ಹೇಗಾದರೂ ಮಾಡಿ ವಿಷಯ ಗೊತ್ತಾಗದಾಗೆ ಮಾಡೇ ಮಾಡ್ತೇನೆ, ನಾನು ಈ ವ್ರತನ ಸಂಪೂರ್ಣ ಮಾಡೇ ಮಾಡ್ತೇನೆ ಅಂತ ಹೇಳಿ ವ್ರತ ಮಾಡಲಿಕ್ಕೆ ಹೋಗ್ತಾಳೆ. ಇಲ್ಲಿ ಪೂಜಾ ಮತ್ತು ಸುಂದ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅಯ್ಯೋ, ಈ ಫಕೀರ ಇಲ್ಲಿಗೂ ಬಂದ್ಬಿಟ್ಟ, ನಾವೇನು ಮಾಡೋದು? ಇನ್ನು ಏನಾಗುತ್ತೋ ಏನೋ, ಇನ್ನು ಅತ್ತೆ ಇನ್ನು ಎಷ್ಟು ಟೆನ್ಷನ್ ಮಾಡ್ಕೊತಾರೋ ಏನೋ ಅಂತ ಹೇಳ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಹೋಟೆಲಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಬರ್ತಾಳೆ. ತಾಂಡವ್ ಮತ್ತು ಶ್ರೇಷ್ಠನಿಗೆ ಬಾಸ್ನ ಆದೇಶದ ಮೇರೆಗೆ, ಅಂದರೆ ಭಾಗ್ಯನ ಆದೇಶದ ಮೇರೆಗೆ ಆರತಿ ಮಾಡಿ ವೆಲ್ಕಮ್ ಮಾಡ್ತಾರೆ. ಆದರೆ ಆಗ ಶ್ರೇಷ್ಠ ಬೈತಾಳೆ, ಏನು ಇಷ್ಟು ದೊಡ್ಡ ಹೋಟೆಲ್ ನೀವು ಆರತಿ ಮಾಡಿ ವೆಲ್ಕಮ್ ಮಾಡ್ತಿದ್ದೀರಾ, ಇನ್ನೂ ಓಲ್ಡ್ ಸ್ಕೂಲ್ ಅಂತ ಹೇಳಿ ಬೈತಾರೆ. ಆಗ ಭಾಗ್ಯನ ಅಸಿಸ್ಟೆಂಟ್ ಸಹ ನನಗೆ ಸಿಟ್ಟು ಬರುತ್ತೆ. ಅವಳು ಹೇಳ್ತಾರೆ, ಏನು ಓಲ್ಡ್ ಸ್ಕೂಲ್, ಇದು ನಮ್ಮ ಬಾಸ್ ಐಡಿಯಾ, ಇದರಿಂದ ಎಷ್ಟು ಒಳ್ಳೆಯ ಪ್ರಯೋಜನ ಇದೆ ಗೊತ್ತಾ? ನಿಮ್ಗೆ ಏನಾದರೂ ದೃಷ್ಟಿ ಆಗಿದ್ರೆ ಆ ದೃಷ್ಟಿಯನ್ನು ತೆಗೆದು ಹಾಕುತ್ತೆ, ಅದಕ್ಕೆ ಆರತಿ ಮಾಡೋದು ಅಂತ ಹೇಳ್ತಾಳೆ. ಆಗ ಶ್ರೇಷ್ಠ ಹೇಳ್ತಾಳೆ, ಇಡಿಯಟ್, ಇದೆಲ್ಲ ಏನು ನಿಮ್ಮದು? ನಾನು ಅಂದ್ಕೊಂಡೆ ಏನೋ ಪಾಶ್ ಆಗಿ ವೆಲ್ಕಮ್ ಮಾಡ್ತೀರಾ ಅಂತ, ಆದರೆ ಇದೇನು ಈ ರೀತಿ ವೆಲ್ಕಮ್ ಮಾಡ್ತಿದ್ದೀರಾ ಹೇಳ್ಕೊಂಡು ಬೈತಾಳೆ. ನೀವು ನಿಮ್ಮ ಬಾಸು, ಏನು ಬಾಸ್, ಅದು ಏನು ಡಬ್ಬ ಐಡಿಯಾ ಕೊಟ್ಟಿದ್ದಾರೆ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ನಂಗೆ ಸಿಟ್ಟು ಬರುತ್ತೆ. ನೋಡಿ, ನೀವು ನಮ್ಮ ಬಾಸಿಗೆ ಬೈಬೇಡಿ, ನೀವೇನು ಹೇಳ್ತಿದ್ದೀರಾ ಓಲ್ಡ್ ಸ್ಕೂಲ್ ಅಂತ. ಆಯಿತು, ಹಾಗಾದರೆ ನೀವೀಗ ಮದುವೆ ಆಗಿದ್ದೀರಲ್ಲ, ಇವ್ರೇನು ಈಗಿನ ಜನ್ರೇಷನ್ ಅವರ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ್ರೇಷನ್ನೇ ಗ್ಯಾಪ್ ಇದೆ ನಿಮ್ಮ ನಡುವೆ ಅಂತ ಹೇಳಿ ಹೇಳ್ತಾಳೆ. ಶ್ರೇಷ್ಠ ಹೇಳ್ತಾಳೆ, ನೋಡು ಸಾಕು, ಬಾಯಿ ಮುಚ್ಚಿ, ನೀನು ನನ್ನ ಗಂಡನ ಬಗ್ಗೆ ಮಾತಾಡಬೇಡ, ಕರಿ ನಿನ್ನ ಮ್ಯಾನೇಜರ್, ನಾನು ಕಂಪ್ಲೇಂಟ್ ಮಾಡ್ತೇನೆ ನಿನ್ನ ಬಗ್ಗೆ ಅಂತ ಹೇಳ್ತಾಳೆ. ಆಗ ತಾಂಡವ್, ಹನಿ ನೀ ಸುಮ್ಮನೆ ಇರು ಹನಿ, ಏನು ಮಾತಾಡಬೇಡ, ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ತಾಂಡವ್ ಹೇಳ್ತಾನೆ, ನೋಡಿ ನಮಗೆ ರೂಮ್ ತೋರಿಸಿ, ನನಗೆ ವೆಲ್ಕಮ್ ಎಲ್ಲ ಏನು ಬೇಡ, ನಂಗೆ ರೂಮ್ ತೋರಿಸಿ ಅಂತ ಹೇಳ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸಹನ ಬಂದು ಭಾಗ್ಯನ ಹತ್ರ ಹೇಳ್ತಾ ಇರ್ತಾಳೆ, ಅಲ್ಲ ಮ್ಯಾಮ್, ಯಾರೋ ಇಬ್ಬರು ಬಂದರು ಕಪಲ್ಸ್ ಅದಬ್ಬ, ಅವ್ರ ನಡುವೆ ಎಷ್ಟು ಜನ್ರೇಷನ್ ಗ್ಯಾಪೇ ಇತ್ತು, ಆದರೆ ಆ ಹುಡುಗಿಗೊಂದು ಅಹಂಕಾರ ಇತ್ತು, ಸ್ವಲ್ಪ ಏನಲ್ಲ, ಎಷ್ಟು ಕೊಬ್ಬು ಮಾಡ್ತಿದ್ಲು ಗೊತ್ತಾ ಅವಳು, ಏನಾದರೂ ಬೈತಿದ್ಲು ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಣ್ಣ ಕ್ಲಿಪ್ಪಿಂಗ್ಸ್ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.